ಇನ್ನು ಅತುಲ್ ಸುಭಾಷ್ ಅವರದು ಆತ್ಮಹತ್ಯೆ ಅಲ್ಲ, ಅದೊಂಥರ ನ್ಯಾಯಾಂಗ ಕೊಲೆ ಅನ್ನೋ ರೀತಿಯಲ್ಲಿ ಈಗ ಸುಪ್ರೀಂ ಕೋರ್ಟ್ನ ಮೊರೆ ಹೋಗ್ತಾ ಇದ್ದಾರೆ. ಅತುಲ್ ಸುಭಾಷ್ ಅವರದು ಆತ್ಮಹತ್ಯೆ ಅಲ್ಲ, ಅದು ನ್ಯಾಯಾಂಗ ಕೊಲೆ. ಅತುಲ್ ಸುಭಾಷ್ ಆತ್ಮಹತ್ಯೆ ವರದಿಯೊಂದಿಗೆ ಸುಪ್ರೀಂ ಕೋರ್ಟ್ಗೆ ಪತ್ರವನ್ನು ಬರೆಯಲಾಗಿದೆ. ಫೈಟ್ ಫಾರ್ ಜುಡಿಷಿಯಲ್ ರಿಫಾರ್ಮ್ಸ್ ಸಂಸ್ಥೆಯವರು ಬರೆದಿರೋ ಪತ್ರ. ಸುಪ್ರೀಂ ಕೋರ್ಟ್ ರಿಜಿಸ್ಟ್ರಾರ್ಗೆ ಪತ್ರ ಬರೆದಿದೆ ಸಂಸ್ಥೆ. ಪ್ರಕರಣದ ಬಗ್ಗೆ ಕೋರ್ಟ್ ಗಮನ ಸೆಳೆಯುವಂತಹ ಪತ್ರ ಇದು. ಈ ಬಗ್ಗೆ ಕಾನೂನುಗಳು ಬದಲಾಗಬೇಕು, ಕೋರ್ಟ್ ವಿಚಾರಣೆಯ ಆಡಿಯೋ ವಿಡಿಯೋ ಸಾರ್ವಜನಿಕರು ನೋಡುವಂತಾಗಬೇಕು ಅಂತ ಅವರು ಪತ್ರದಲ್ಲಿ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಯಾರು ಪತ್ರವನ್ನು ಬರೆದಿರೋದು ಅಂತಂದರೆ ಫೈಟ್ ಫಾರ್ ಜುಡಿಷಿಯಲ್ ರಿಫಾರ್ಮ್ಸ್ ಸಂಸ್ಥೆ, ಇವರು ಬರೆದಿರತಕ್ಕಂಥ ಪತ್ರ. ಇದು ನಿಜಕ್ಕೂ ಕೂಡ ಆತ್ಮಹತ್ಯೆ ಅಲ್ಲ, ಇದು ನ್ಯಾಯಾಂಗ ಕೊಲೆ. ಸೊ ಸುಪ್ರೀಂ ಕೋರ್ಟ್ ರಿಜಿಸ್ಟ್ರಾರ್ಗೆ ಈಗ ಪತ್ರವನ್ನು ಬರೆದಿದೆ ಈ ಸಂಸ್ಥೆ. ಪ್ರಕರಣದ ಬಗ್ಗೆ ಕೋರ್ಟ್ ಗಮನ ಸೆಳೆಯೋದಕ್ಕೆ ಈ ಪತ್ರವನ್ನು ಬರೆಯಲಾಗಿದೆ. ಈ ಬಗ್ಗೆ ಕಾನೂನುಗಳು ಬದಲಾಗಬೇಕು, ಕೋರ್ಟ್ ವಿಚಾರಣೆಯ ಆಡಿಯೋ ವಿಡಿಯೋ ಸಾರ್ವಜನಿಕರು ನೋಡುವಂತಾಗಬೇಕು ಅಂತ ಈ ಸಂಸ್ಥೆ ಈಗ ಮನವಿಯನ್ನು ಮಾಡಿಕೊಂಡಿದೆ. ಬೆಂಗಳೂರು ಟೆಕ್ಕಿ ಅತುಲ್ ಆತ್ಮಹತ್ಯೆ ಪ್ರಕರಣ, ಅತುಲ್ ಸಾವಿನ ನ್ಯಾಯಕ್ಕಾಗಿ ಆಗ್ರಹಿಸಿ ಪ್ರತಿಭಟನೆ ಆಗಿದೆ. ಎಲ್ಲಿ ಅಂದರೆ ಚಂಡೀಗಢನಲ್ಲಿ, ಪಂಜಾಬಲ್ಲಿ. ಚಂಡೀಗಢನಲ್ಲಿ ಕ್ಯಾಂಡಲ್ ಹಿಡಿದು ಬೀದಿಗಿಳಿದಿದ್ದಾರೆ ಜನ. ಅತುಲ್ ಸಾವಿಗೆ ನ್ಯಾಯ ಸಿಗಬೇಕು, ನಿಖಿತ ಅಂದರೆ ಅವ್ರ ಹೆಂಡತಿ ಬಂಧನ ಆಗಬೇಕು ಅಂತ ಅವರೆಲ್ಲರೂ ಕೂಡ ಆಗ್ರಹಿಸಿದ್ದಾರೆ. ಯಾಕೆಂದರೆ ಎಲ್ಲರೂ ಕೂಡ ಈ ವರದಕ್ಷಿಣೆ ಕಿರುಕುಳ ಇದನ್ನು ಮಿಸ್ಯೂಸ್ ಮಾಡ್ಕೊಳ್ತಕ್ಕಂಥ ಜಾಸ್ತಿ ಆಗಿದೆ. ನಿನ್ನೆ ಕೋರ್ಟ್ ಕೂಡ ಇದೇ ಅಭಿಪ್ರಾಯವನ್ನು ಪಟ್ಟಿತ್ತು. ಹಾಗಾಗಿ ಈಗ ಅಲ್ಲಿ ಪ್ರತಿಭಟನೆಗಳು ನಡೆದಿವೆ.